ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದೋ ರಾಜ ಭವಿಷ್ಯತಿ ಅನ್ನೋ ಶೀರ್ಷಿಕೆಯಲ್ಲಿ ಇರೋ ಪುಸ್ತಕ ಓದ್ತಾ ಇದ್ದೀನಿ. ಇದು ಪುರಾಣವೈರಿ ಗ್ರಂಥಮಾಲೆಯ 4ನೇ ಪುಸ್ತಕ. ಹಿಂದೆ ನಾವು ಭಗವಂತನ ಮೇಲೆ ಸೇಡು, ನಾಸ್ತಿಕ ಧೂಮ ಮತ್ತು ಧೂಮರೇಖಾ ಈ 3 ಬುಕ್ಕು ಓದಿದ್ದೀವಿ. ಧೂಮರೇಖಾ ಕೊನೆಯಲ್ಲಿ ಶಿಶುನಾಗ ವಂಶದವರು ಮಗಧ ರಾಜ್ಯವನ್ನು ಆಕ್ರಮಿಸ್ತಾರೆ. ಯುದ್ಧನೇ ಮಾಡಲಾರದಂಗೆ ಆಕ್ರಮಿಸ್ತಾರೆ. ಈ ಶಿಶುನಾಗ ವಂಶ 360 ವರ್ಷಗಳ ಕಾಲ ಮಗಧ ರಾಜ್ಯವನ್ನು ಆಳ್ತಾರೆ. ಅದು 10 ತಲೆಮಾರೆಗಳು. ಕೊನೆಯವನ ಹೆಸರು ಮಹಾನಂದಿ ರಾಜ. ಇವರು ಈ ಕತೆ ಕಾಲಕ್ಕೆ ರಾಜನಾಗಿರ್ತಾರೆ. ಇವರು ಒಬ್ಬ ಶೂದ್ರ ವನಿತೆಯ ಜೊತೆಗೆ ಅಕ್ರಮ ಸಂಬಂಧ ಇರುತ್ತೆ. ಇವರಿಬ್ಬರಿಗೆ ಹುಟ್ಟಿದ ಮಗು ಹೆಸರು ನಂದ. ಇವನೆಂದರೆ ರಾಜ ಮಹಾನಂದಿಗೆ ತುಂಬ ಇಷ್ಟ. ಅವ್ರಿಗೂ 3 ಜನ ಮಕ್ಕಳಿದ್ದಾರೆ. ಅವ್ರ ಹೆಸರು ಕಾಲಾಶೋಕ, ರಿತಿಂಜಯ ಮತ್ತು ವಿಧಿಸಾರ. ಈ 3 ಜನ ಮಕ್ಕಳು ಕೂಡ ಅಪ್ಪನಿಗೆ ತಕ್ಕ ಮಕ್ಕಳು. ಈ ಮಹಾನಂದಿ ರಾಜನಿಗೆ ಇವರು ತುಂಬ ಸ್ತ್ರೀಲೋಲ. ಹಾಗೆ ಇವರ ಮಕ್ಕಳು ಕೂಡ, ಮೊದಲನೇ ಅವನು ತುಂಬ ವಿಲಾಸವಂತ ಪುರುಷ, ಅವನಿಗಿಲ್ಲದೆ ಇರೋ ಅಭ್ಯಾಸವೇ ಇಲ್ಲ. ಎರಡನೇ ಅವನು ತುಂಬ ಸ್ತ್ರೀಲೋಲ. ಆ ದೇಶದಲ್ಲಿ ಇರೋ ಯಾವುದೇ ಸುಂದರವಾದ ಹುಡುಗಿನೂ ಇವನು ಕಣ್ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇವನು ಕಣಿಗೆ ಬಿದ್ದಲು ಅಂದರೆ ಅವಳು ಅವತ್ತು ರಾತ್ರಿ ಅವನ ರೂಮಲ್ಲಿ ಇರಬೇಕು. ಒಂದು ವೇಳೆ ಅವರ ಹೆಂಡತಿನೋ ಆ ಹುಡುಗನ ಗಂಡನೋ ಅಥವಾ ಅವ್ರ ಅಣ್ಣಂದಿರು ಯಾರಾದರೂ ಎದುರಿಸಿದ್ರು ಅಂದರೆ ಅವರು ಆ ನೆಕ್ಸ್ಟ್ ಡೇ ಶವವಾಗಿ ಹೋಗ್ತಾರೆ. ಈ ರೀತಿಯಲ್ಲಿ ಅವನು ನಡೀತಾ ಇರುತ್ತೆ. 3ನೇ ಅವನು ವಿಧಿಸಾರ. ಇವನು ತುಂಬ ಜೂದಗಾರ. ಎಲ್ಲ ಥರದ ಜೂದನೂ ಆಡ್ತಾನೇ ಇರ್ತಾನೆ. ಇವ್ರು 3 ಜನ ಮಕ್ಕಳಿಗೆ ಯಾರಿಗಾದರೂ ಖರ್ಚಿಗೆ ದುಡ್ಡು ಬೇಕಾದಾಗ ಮಹಾಸೇನಾನಿಯಾದ ಉತ್ತುಂಗ ಭುಜನನ್ನು ಕೇಳ್ತಾ ಇರ್ತಾರೆ. ಮಹಾನಂದಿ ರಾಜ ಕೂಡ ಉತ್ತುಂಗ ಭುಜ ಅನ್ನೋ ಈ ಮಂತ್ರಿನ ನಂಬಿ ಅವರ ಮೇಲೆ ಭಾರ ಎಲ್ಲ ಹೊರಿಸಿ ಇವರು ವಿಲಾಸವಾದ ಜೀವನವನ್ನು ಕಳೀತಾ ಇರ್ತಾರೆ. ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜವಂಶ ಆಗಲಿ ಸ್ವಲ್ಪ ಹೆಚ್ಚಿನ ಕಾಲ ಉಳ್ಕೊಂಡಿದೆ ಅಂತಂದರೆ ಅದು ಧರ್ಮವನ್ನು ರಕ್ಷಿಸಿದಷ್ಟು ದಿನ ಮಾತ್ರ. ಯಾವುದೇ ವಂಶದ ಕೊನೆ ಕಾಲದಲ್ಲಿ ಅಥವಾ ಅದರ ಅಂತ್ಯ ಹೇಗೆ ಕಾಣ್ತು ಅಂತ ನಾವು ನೋಡಬೇಕಾದ್ರೆ ಕಾಮನ್ ಫ್ಯಾಕ್ಟರ್ ಕಾಣಿಸೋದೆ ಆ ಕೊನೆಯವರು ಜವಾಬ್ದಾರಿಯುತವಾಗಿ ಇರೋದಿಲ್ಲ. ಒಂದು ಎರಡನೇದು ಎಲ್ಲ ಯಾವುದೋ ಒಂದು ಚಟಗಳಿಗೆ ಅಭ್ಯಾಸ ಬಿದ್ದಿರ್ತಾರೆ. ಇವರು ಅದರಲ್ಲಿ ಹೊರತಾಗೇನೂ ಇಲ್ಲ. ಇವು 4 ಜನ ಅಪ್ಪ ಮತ್ತು 3 ಜನ ಮಕ್ಕಳನ್ನ ನೋಡಿದಾಗ ಯಾವುದೂ ಇಲ್ಲದೆ ಇರೋ ಚಟ ಅನ್ನೋದೇನೂ ಇಲ್ಲವೇ ಇಲ್ಲ. ಎಲ್ಲನೂ ಅಭ್ಯಾಸ ಒಬ್ಬರಲ್ಲದೆ ಒಬ್ಬರು ಮೈಗೂಡಿಸ್ಕೊಂಡಿರ್ತಾರೆ. ಈಗ ನಾನು ಹೇಳ್ತಿರೋ ಕತೆ ನಂದೋ ರಾಜ ಭವಿಷ್ಯತಿ. ಈ ಕತೆ ಕಾಲ ಕ್ರಿಸ್ತಪೂರ್ವ 1634. ಇಷ್ಟೊತ್ತಿಗೆ ಬುದ್ಧ ಮಹರ್ಷಿ ಹುಟ್ಟಿ 200 ವರ್ಷ ಆಗಿತ್ತು. ಸತ್ತು 120 ವರ್ಷ ಆಗಿತ್ತು. ಅಂದರೆ ಇವರ ಬದುಕಿದ ಕಾಲ ಕೇವಲ 80 ವರ್ಷ. ಇವರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಇವರು ಮಹರ್ಷಿ ಆದ ಕಾರಣ ಅಲ್ಲಿ ಇರೋ ಎಲ್ಲ ಕ್ಷತ್ರಿಯರು ಬೌದ್ಧಿಸಮ್ಗೆ ಕನ್ವರ್ಟ್ ಆಗಲಿ ಬಿಡಲಿ ಅವರೆಲ್ಲರೂ ಬುದ್ಧರ ಥರನೇ ಬುದ್ಧಿಸಮ್ನ ಫಾಲೋ ಮಾಡ್ತಿರೋರ ಥರನೇ ಆಡ್ತಾರೆ. ಜೊತೆಗೆ ಈ ಹಿಂದೂ ಸನಾತನ ಧರ್ಮವನ್ನು ದ್ವೇಷಿಸ್ತಾ ಇರ್ತಾರೆ. ಈ ಸನಾತನ ಧರ್ಮದಲ್ಲಿ ಇರೋವರು ಎಲ್ಲರನ್ನೂ ಬ್ರಾಹ್ಮಣರು ಅಂತ ಪರಿಗಣಿಸಲಾಗ್ತಾ ಇತ್ತು. ಬುದ್ಧ ಮಹರ್ಷಿ ಹೇಳಿದ ಪ್ರಕಾರ ಅವರ ಸೂತ್ರಗಳಲ್ಲಿ ಏನಂದರೆ, ಜೀವನ ಕಳೆಯೋದಕ್ಕೆ 4 ವರ್ಣಾಶ್ರಮಗಳು ಏನೂ ಬೇಕಾಗಿಲ್ಲ. ಒಂದು. ಎರಡನೇದು, ಯಜ್ಞ ಯಾಗಾದಿ ಕ್ರತುವುಗಳೂ ಬೇಕಾಗಿಲ್ಲ. ಕೇವಲ ಮೋಕ್ಷ ಅನ್ನೋದು ನಮ್ಮ ಆ್ಯಕ್ಷನ್ಸ್ ಮೇಲೆ ಮಾತ್ರ, ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ. ಸನ್ಯಾಸ ಹೊಂದೋದು ಒಂದೇ ಜೀವನಕ್ಕೆ ಮುಕ್ತಿ ಮಾರ್ಗ ಅಂತ ಇವ್ರ ಬೋಧನೆಗಳು ಶುರುವಾಗ್ತವೆ. ಇವ್ರಿಗೆ ಕೆಲವರು ಶಿಷ್ಯರಿರ್ತಾರೆ. ಇವರೆಲ್ಲರೂ ಅವರ ಮಾತುಗಳಿಗೆ ಭಾಷ್ಯವನ್ನು ಬರೀತಾ ಇರ್ತಾರೆ. ಆ ಭಾಷ್ಯದಲ್ಲಿ ಎಲ್ಲನೂ ಇವರು ಹೇಳಿದ್ದೇ ಆಗಿರೋದಿಲ್ಲ. ಕೆಲವೊಂದು ಅವ್ರ ಸ್ವಂತಿಕೆದ್ದು ಇರುತ್ತೆ. ದುರಾದೃಷ್ಟ ಏನಂದರೆ ಅವರ ಶಿಷ್ಯರಿಂದಿರಿಗೆ ಯಾರಾದರೂ ಅವರ ಓನ್ ಫಿಲಾಸಫಿನ ಅಥವಾ ಅವ್ರ ಓನ್ ಐಡಿಯಾಲಜಿನ ಹೊರಗಡೆ ತರಬೇಕು ಅಂತಂದರೆ ಅವ್ರಿಗೆ ಅವರ ಗುರುವಿನ ನೆರಳು ಇರುತ್ತಲ್ಲ, ಹಾಗಾಗಿ ಅವರ ಸ್ವಂತ ಐಡಿಯಾಲಜಿ ಕೂಡ ಆ ಗುರು ಯೋಚನೆ ಮಾಡಿ ಹೇಳಿದ್ರ ಆ ಐಡಿಯಾಲಜಿ ಒಳಗೆ ಸೇರ್ಕೊಂಡ್ಬಿಡುತ್ತೆ.
ಈ ರೀತಿಯಲ್ಲಿ ಆಗ ಸುಮಾರು ಪಂಗಡಗಳು ಶುರುವಾದವು. ಅದೇ ಹೀನಯಾನ, ಮಹಾಯಾನ ಥರದ ಪಂಗಡಗಳು. ಈ ಸಮಾಜದಲ್ಲಿ ಇರೋರೆಲ್ಲರೂ ಬುದ್ಧಿಸಮ್ಗೆ ಕನ್ವರ್ಟ್ ಆದರು. ಕ್ರಿಸ್ತಪೂರ್ವ 1634 ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಎಲ್ಲರೂ ಬುದ್ಧಿಸಮ್ಗೆ ಕನ್ವರ್ಟ್ ಆಗಿದ್ದರು. ಯಾಕಂದರೆ ಯಾವುದೇ ಧರ್ಮ ಆಗಲಿ ಆಳವರು ಪಾಲಿಸಿದ್ರೆ ಮಾತ್ರ ಅದು ಬಲವಾಗಿ ನಿಲ್ಲುತ್ತೆ. ಇಲ್ಲಿ ಹಾಗೆಯೇ ಈ ಕ್ಷತ್ರಿಯರೆಲ್ಲರೂ ಬುದ್ಧಿಸಮ್ಗೆ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ಬುದ್ಧಿಸಮ್ಮೇ ಎಲ್ಲ ಕಡೆ ವಿಜೃಂಭಿಸಿರುತ್ತೆ. ಆದರೆ ಬ್ರಾಹ್ಮಣರು ಮತ್ತು ಕೆಲವರು ಸನಾತನ ಧರ್ಮವನ್ನು ಫಾಲೋ ಮಾಡೋರು ಇರ್ತಾರೆ. ಅವರೆಲ್ಲರೂ ಒಂದು ಕಡೆ ಸೇರ್ತಾರೆ. ಅವರು ಎಲ್ಲರನ್ನೂ ಬ್ರಾಹ್ಮಣರು ಅಂತಲೇ ಪರಿಗಣಿಸಲಾಗ್ತಾ ಇತ್ತು. ಇದ್ರ ಜೊತೆಗೆ ಈ ಕ್ಷತ್ರಿಯ ವಂಶದವರಿಂದ ಯಾರಾದರೂ ತೊಂದರೆಗೆ ಒಳಗಾದವರು ಇದ್ದರೆ ಅವರು ಕೂಡ ಇವ್ರ ಜೊತೆಗೆ ಬಂದು ಸೇರ್ತಾಯಿದ್ರು. ಆದರೆ ಇವ್ರಿಗೆ ಯಾರು ಲೀಡರ್ ಅಂತ ಇರಲಿಲ್ಲ. ಇದು ಹೀಗೆ ನಡಿಬೇಕಾದ್ರೆ ಕ್ಷತ್ರಿಯರು ನಮ್ಮನ್ನು ಏನಾದರೂ ಮಾಡ್ತಾರೇನೋ ಅನ್ನೋ ಭಯ ಮತ್ತು ಅವರು ಏನು ಸಂಚು ಮಾಡ್ತಿದ್ದಾರೋ ತಿಳಿದೇ ಇರೋ ಆತಂಕ ಬ್ರಾಹ್ಮಣರಲ್ಲಿತ್ತು. ಕ್ಷತ್ರಿಯರಲ್ಲಿ ಇವ್ರನ್ನ ನೆಕ್ಸ್ಟ್ ಹೇಗೆ ತೊಂದರೆಗೆ ಒಳಗಾಗಬೇಕು, ಅವ್ರನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ಕಾಮನ್ ಪಾಯಿಂಟ್. ಆದರೆ ಅದರ ನೆಕ್ಸ್ಟ್ ಪಾಯಿಂಟು ಅವರು ಎಲ್ಲರೂ ಏನಾದರೂ ನಮಗೂ ಹಾನಿ ಮಾಡೋ ಥರದ್ದು ಸಂಚು ಮಾಡ್ತಾ ಇದ್ದಾರಾ ಅನ್ನೋದು. ಇವು ಎರಡು ಮೈಂಡಲ್ಲಿ ಇಟ್ಕೊಂಡು ಈ ಕ್ಷತ್ರಿಯ ವಂಶದವರೆಲ್ಲರೂ ಒಂದು ಕಡೆ ಸೇರ್ತಾರೆ. ಅದು ಮಗಧ ರಾಜ್ಯದಲ್ಲಿ ಗಿರಿರಾಜಪುರಮಲ್ಲೇ ಸೇರ್ತಾರೆ. ಯಾಕಂದರೆ ಇದು ಹಿಂದೆ ಹೇಳಿದ್ದೆ, ಹಾಗೆ ಇದ್ದಿದ್ದ ರಾಜ್ಯಗಳ ಎಲ್ಲಾದ್ರ ಪೈಕಿ ಮಗಧ ರಾಜ್ಯನೇ ದೊಡ್ಡದು. ಅದನ್ನು ಯಾರು ಆಳ್ತಿರ್ತಾರೋ ಅವರೇ ಚಕ್ರವರ್ತಿಗಳು. ಮತ್ತು ಇಲ್ಲಿ ಈಗ ಸದ್ಯಕ್ಕೆ ಆಳ್ತಿರೋರು ಶಿಶುನಾಗ ವಂಶದವರು. ಫಸ್ಟು ಬೃಹದ್ದತ ವಂಶದವರಾಯಿತು, ಪ್ರದ್ಯತನ ವಂಶದವ್ರದ್ದಾಯಿತು, ಈಗ ಶಿಶುನಾಗನ ವಂಶದವರು ಆಳ್ತಾ ಇದ್ದಾರೆ. ಇವರಲ್ಲಿ ಒಂದು ಮೀಟಿಂಗಿಗೆ ಎಲ್ಲರನ್ನೂ ಕರೀತಾರೆ. ಆಗ ಸದ್ಯಕ್ಕೆ ಇದ್ದ ಹಲವಾರು ಇಂಪಾರ್ಟೆಂಟ್ ಅಥವಾ ಹೆಸರುವಾಸಿಯಾದ ಕ್ಷತ್ರಿಯ ವಂಶಗಳು ಅಂದರೆ ಇಕ್ಷ್ವಾಕರು, ಪಾಂಚಾಲರು, ಕೌರವರು, ಹೈಹಯರು, ಕಾಕಿಳಕರು, ಕಾಕಲಿಂಗರು, ಸುರಸೇನರು ಮತ್ತು ಮೈಥಿಲಿಗರು. ಇವರು 8 ಜನ ತುಂಬ ಹೆಸರುವಾಸಿಯಾದ ಅಥವಾ ಪ್ರತ್ಯೇಕತೆಯನ್ನು ಹೊಂದಿರುವಂಥ ಲೀಡರ್ಸ್, ಕ್ಷತ್ರಿಯ ರಾಜರು. ಇವರೊಂದು ಕಡೆ ಎಲ್ಲರೂ ಸೇರಿ ಬ್ರಾಹ್ಮಣ ಗುಂಪು ಏನು ಸಂಚು ಮಾಡ್ತಿದೆ, ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆ ಎಲ್ಲ ಕ್ಷತ್ರಿಯರು ಸೇರ್ತಾ ಇರೋದ್ರ ಕಾರಣ ಅಲ್ಲಿಗೆ ನಂದನ ಬರಬಾರ್ದು, ಅವನು ಕ್ಷುದ್ರವನಿತೆಯ ಮಗ ಅಂತ ಹೇಳಿ ಇದರಲ್ಲಿ ತೀರ್ಮಾನ ಆಗಿ ಅವನಿಗೆ ಆಹ್ವಾನ ಕಳಿಸಿರಲ್ಲ. ಆದರೂ ನಂದರಾಜ ಅಲ್ಲಿಗೆ ಬರ್ತಾನೆ. ಅಲ್ಲಿ ಹೊರಗಡೆ ಕೋಟೆ ಬಾಗಿಲಲ್ಲೇ ಈ ಉತ್ತುಂಗ ಭಜ ಮಹಾಸೇನಾನಿ ಒಂದು 10 ಆನೆಗಳನ್ನು ಮೌರ್ಯಗಳ ಜೊತೆಗೆ ನಿಲ್ಲಿಸಿ ಕಾವಲು ಕಾಯ್ತಾ ಇರ್ತಾನೆ. ಅವನಿಗೂ ಭಯನೇ. ಯಾಕಂದರೆ ನಂದರಾಜನಿಗೆ 4 ಆನೆಗೆ ಇರಬಹುದಾದಂಥ ಬಲ ಇತ್ತು. ಅವರು ತುಂಬ ಎತ್ತರವಾದ ಆಳು, ಕಟ್ಟುಮಸ್ತಾದ ದೇಹ, ಜೊತೆಗೆ ಅಷ್ಟೇ ಚುರುಕಾದವನು ಕೂಡ. ಹೀಗಾಗಿ ಇದೆಲ್ಲದನ್ನು ಮೀರಿ ಮಹಾರಾಜನಿಗೆ ಅವನಂದರೆ ಇಷ್ಟ. ಆದ ಕಾರಣ ಉತ್ತುಂಗ ಭಜನ್ಗೆ ಯಾವಾಗ ರಾಜನ ಮಕ್ಕಳು ಹೇಳ್ತಾರೆ ನಂದ ಬಂದರೆ ಒಳಗೆ ಬಿಡಬಾರ್ದು ಅಂತ, ಇರಲಿ ಅಂತ ಹೇಳಿ ಮಹಾನಂದಿ ರಾಜರ ಹತ್ರ ಹೋಗಿ ಒಂದು ರಾಜಾಜ್ಞೆಯನ್ನು ಕೂಡ ಹಂಗೂ ಹಿಂಗೂ ಮಾತಲ್ಲಿಡಿಸಿ ಬರ್ಸ್ಕೊಂಬಂದ್ಬಿಟ್ಟಿರ್ತಾರೆ. ಈ ನಂದರಾಜನಿಗೆ ಮಹಾನಂದಿ ಸತ್ತ ಮೇಲೆ ಅವನೂ ರಾಜ್ಯಭಾರ ಮಾಡಬೇಕು ಅನ್ನೋ ಆಸೆ ಅಂತೂ ಇತ್ತು. ಈ ಕೋಟೆ ಬಾಗಿಲಲ್ಲಿ ನಿಂತಾಗ ಒಳಗೆ ಬಿಡಲ್ಲ. ನಾನು ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಬಿಡಬಾರ್ದು ಅಂತ ಹೇಳಿ ನಮಗೆ ರಾಜಾಜ್ಞೆ ಇದೆ, ಮತ್ತು ಅವ್ರ ಮಕ್ಕಳು ಕಟ್ಟುನಿಟ್ಟಾಗಿ ನನಗೆ ಆರ್ಡರ್ಸ್ ಪಾಸ್ ಮಾಡಿದ್ದಾರೆ, ನಾನು ನಿಮ್ಮನ್ನು ಬಿಡಬಾರ್ದು ಅಂತ ಹೇಳಿದಾಗ ನಂದರಾಜ ಇವನು ಹೇಳ್ತಾನೆ, ಒಂದು ಸತಿ ರಾಜನ ಕೇಳ್ಕೊಂಬನ್ನಿ, ಹೋಗಿ ನಂದ ಬಂದಿದ್ದಾನೆ, ಇಲ್ಲಿ ವೆಯ್ಟ್ ಮಾಡಿದ್ದೀನಿ ಅಂತ ನೀವು ಕೇಳ್ಕೊಬನ್ನಿ ಅಂತ ಹೇಳ್ತಾನೆ. ಅವನು ಗೊಂದಲಕ್ಕೆ ಸಿಳುಕ್ಕೋತಾನೆ. ನಾಳೆ ಏನಾದರೂ ಇವನು ರಜೆ ಆದರೆ ನನಗೆ ಕಷ್ಟ ಆಗುತ್ತೆ, ಒಂದು. ಎರಡನೇದು, ನಾನು ಒಳಗಡೆ ರಾಜನ ಕೇಳೋಕ್ಕೋದಾಗ ಇವನೇನಾದರೂ ಒಳಗೆ ಬಂದುಬಿಟ್ರೆ ರಾಜನ ಮಕ್ಕಳಿಂದ ನನಗೆ ಸಮಸ್ಯೆ ಅಂಥೇಳಿ ಅಲ್ಲೆಲ್ಲೇ ಅಡ್ಡಾಡ್ತಾ ಇರ್ತಾನೆ. ಆಗ ನಂದರಾಜ ಜೋರಾಗಿ ನಕ್ಕಿ ಹೇಳ್ತಾರೆ, ನಾನು ಒಳಗೆ ಬರಲ್ಲ, ಹೋಗು, ಇಲ್ಲೇ ನಿಂತಿರ್ತೀನಿ, ಹೋಗಿ ರಾಜರನ್ನಾಗೆ ಇನ್ಫಾರ್ಮೇಷನ್ ಕೊಟ್ಟು ಬಾ ಅಂತ ಹೇಳ್ತಾನೆ. ಆದರೂ ಅವನಿಗೇನೋ ಶಂಕೆ, ಹೋಗಲ್ಲ. ಉತ್ತುಂಗಭಜ ಅಲ್ಲೇ ಇರಬೇಕಾದ್ರೆ ನಂದರಾಜ ಹೇಳ್ತಾನೆ, ನೋಡಪ್ಪ, ಇದುವರೆಗೂ ನಾನು ಕ್ಷತ್ರಿಯರ ಪಂಗಡಕ್ಕೂ ಹೋಗಿಲ್ಲ, ಈ ಕಡೆ ಬ್ರಾಹ್ಮಣರ ಪಂಗಡಕ್ಕೂ ಸೇರಲಿಲ್ಲ.
ನನ್ನಲ್ಲೂ ನಮ್ಮ ಅಮ್ಮ ಶೂದ್ರವನಿತೆ ಇರ್ಬೋದು, ನಮ್ಮ ತಂದೆ ಕ್ಷತ್ರಿಯ, ನಾನು ಅರ್ಧ ಕ್ಷತ್ರಿಯನೇ. ನನಗೆ ಒಳಗೆ ಬಿಟ್ಟಿದ್ದರೆ ಒಳ್ಳೆಯದಾಗ್ತಿತ್ತು. ಇಲ್ಲ ಅಲ್ವಾ? ಈಗ ಎಲ್ಲರಿಗೂ ನೀನೇ ತಿಳಿಸು. ನಾನು ಬ್ರಾಹ್ಮಣರ ಪರ ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದೀನಿ. ಇದು ಅಮಲಿಗೆ ಬರುತ್ತೆ. ಮುಂದೆ ಅವ್ರ ಕಷ್ಟಗಳನ್ನು ಎಲ್ಲ ನಾನು ಕೇಳ್ಕೊತೀನಿ, ಅವ್ರನ್ನ ನಾನು ಮುಂದೆ ತಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸದ್ಯಕ್ಕೆ ಈ ಸಮಸ್ಯೆಯಿಂದ ಹೊರಗೆ ಬಂದೆ ಅನ್ನೋ ಸ್ವಲ್ಪ ಆನಂದ ಆಗುತ್ತೆ ಉತ್ತುಂಗ ಭುಜನಿಗೆ. ಹೀಗಿರುವಾಗ ಈ 16 ಜನ ಮತ್ತು ಒಂದಷ್ಟು ಕ್ಷತ್ರಿಯರು ಎಲ್ಲರೂ ಮೀಟಿಂಗಿಗೆ ಸೇರಿರ್ತಾರಲ್ಲ, ಅದರಲ್ಲಿ ಹೈ ರಾಜ ಒಬ್ಬ ಇರ್ತಾನೆ. ಅವನ ಹೆಸರು ಅರ್ಜುನ. ಅವನೇ ಇಟ್ಕೊಂಡಿರೋದು, ಅವನ ಹೆಸರು ಬೇರೆ ಇದೆ. ಯಾಕೆ ಅವನು ಅರ್ಜುನ ಅಂತ ಇಟ್ಕೊಂಡ ಅಂತಂದರೆ, ಅವನು ರಾಜ್ಯ ಬಂದು ಕೌಸಂಬಿ ರಾಜ್ಯ. ಆ ರಾಜ್ಯದ ರಾಜಧಾನಿ ಮಾಹಿಷ್ಮತಿ ಪಟ್ಟಣ. ಇದು ಜಿಯೋಗ್ರಫಿಕಲಿ ನಾವು ಹುಡುಕಿದಾಗ ಎಲ್ಲಿ ಬರುತ್ತೆ ಅಂದರೆ, ಸದ್ಯಕ್ಕೆ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬರುತ್ತೆ. ಅದಕ್ಕೆ ಆಸ್ಪಾಸ್ನಲ್ಲಿ ಅಥವಾ ಅದರ ನೆಕ್ಸ್ಟ್ ಸಿಟಿ ಅಂತ ನಾವು ಅಂದ್ಕೋಬೋದು. ಆ ಪಟ್ಟಣದಲ್ಲಿರುವಾಗ ಅವನಿಗೆ ಅವರ ಪೂರ್ವಜರಲ್ಲಿ ಒಬ್ಬ ರಾಜ, ಅವರ ಹೆಸರು ಕಾರ್ತ್ಯವೀರ್ಯ ಅರ್ಜುನ. ಅವ್ರ ಟೈಮಲ್ಲಿ ಒಬ್ಬ ಋಷಿ ಇರ್ತಾನೆ, ಅವರ ಹೆಸರು ಜಮದಗ್ನಿ. ಅವರ ಹೆಂಡತಿ ರೇಣುಕಾದೇವಿ. ಇವರು ನೀರು ತರೋಕ್ಕೆ ಅಂತ ನದಿಗೆ ಹೋದಾಗ ಈ ಕಾರ್ತ್ಯವೀರ್ಯ ಅರ್ಜುನರು ತನ್ನ 1000 ಕೈಗಳನ್ನು ಅಡ್ಡ ಇಟ್ಟು ನದಿನ ದಿಕ್ಕು ಬದಲಿಸ್ತಾನೆ. ಆಗ ಅಲ್ಲಿ ಫ್ಲಡ್ಸ್ ಬರುತ್ತೆ. ಅದನ್ನು ನೋಡಿ ಇವಳು ಬೆರಗಾಗಿ 1 ಸೆಕೆಂಡ್ ಅಲ್ಲೇ ನಿಲ್ತಾಳೆ. ಮನೆಗೆ ಬರೋದು ಲೇಟ್ ಆಗುತ್ತೆ. ಮತ್ತು ಕಾರಣ ಕೇಳಿದಾಗ ಅವಳು ಹೇಳಲಿಕ್ಕೆ ಭಯ ಪಡ್ತಾಳೆ, ಯಾಕಂದರೆ ಅವ್ರನ್ನ ನೋಡಿ ಮೆಚ್ಚಿರ್ತಾಳೆ ಇನ್ನೊಂದು ಗಂಡಸನ್ನು. ಈ ಜಮದಗ್ನಿ ಮಹರ್ಷಿ ಮಕ್ಕಳು 3 ಜನಕ್ಕೂ ಆರ್ಡರ್ ಹಾಕ್ತಾನೆ, ನೀವು ಯಾರಾದರೂ ನಿಮ್ಮ ಅಮ್ಮನ ತಲೆ ಕಡೀರಿ ಅಂತ. ಮೊದಲು 2 ಮಕ್ಕಳು ಆ ಕೆಲಸ ಮಾಡಲ್ಲ. 3ನೇವನೇ ಪರಶುರಾಮ. ಇವನು ಅವರಮ್ಮನ ತಲೆ ಕಡೀತಾನೆ. ಅವನು ಅಪ್ಪನಿಗೆ ಪ್ರೀತಿ ಪಾತ್ರವಾದ ಮಗ ಆಗ್ತಾನೆ. ಅದು ಆದಮೇಲೆ ತಲೆಗೆ ಮತ್ತೆ ಏನು ಹೇಳ್ತಾರೆ, ತಲೆ ಮತ್ತು ಬಾಡಿನ ಒಂದು ಕಡೆ ಸೇರಿಸ್ತಾರೆ. ಆಮೇಲೆ ಅವ್ರಿಗೆ ಪ್ರಾಣ ಬರುತ್ತೆ. ಅದೆಲ್ಲ ಮಿಕ್ಕಿದ ಕತೆ. ಬಟ್ ಈ ಪರ್ಟಿಕ್ಯುಲರ್ ಸನ್ನಿವೇಶಕ್ಕೆ ಬರೋದಾದರೆ, ಕಾರ್ತ್ಯವೀರ್ಯ ಅರ್ಜುನರಿಗೆ ಗೊತ್ತಾಗತ್ತೆ ಜಮದಗ್ನಿ ಹತ್ರ ಒಂದು ಹಸು ಇದೆ, ಸುರಭಿ ಅಂತ. ಅದು ಕಾಮಧೇನು ಅಷ್ಟೇ ಪವಿತ್ರವಾದದ್ದು, ಅದು ತುಂಬ ವರಗಳೆಲ್ಲ ಕೊಡುತ್ತೆ ಅಂತ. ಅದನ್ನು ಕಳುವು ಮಾಡೋಕ್ಕೆ ಬರ್ತಾನೆ ಈ ಕಾರ್ತ್ಯವೀರ್ಯ ಅರ್ಜುನ. ಆಗಲೂ ಈ ಪರಶುರಾಮ ಅವನ್ನ ಸೋಲಿಸ್ತಾನೆ, ಅಂದರೆ ಕಾರ್ತ್ಯವೀರ್ಯ ಅರ್ಜುನನ್ನ ಸಾಯಿಸ್ತಾನೆ. ಈ ಕತೆ ನಡೆದಿರುತ್ತೆ. ಈ ಕತೆ ಎಲ್ಲ ಈಗಿರೋ ರಾಜನಿಗೆ, ಅಂದರೆ ಈ ಕತೆ ಕಾಲದಲ್ಲಿ ಇರೋ ರಾಜ ಅರ್ಜುನನಿಗೆ ಗೊತ್ತು. ಅದಕ್ಕೆ ಅವನು ಹೇಳ್ತಾನೆ, ನಾನೇ ಏನಾದರೂ ಆವಾಗ ಕಾರ್ತ್ಯವೀರ್ಯ ಅರ್ಜುನ ಆಗಿದ್ದಿದ್ರೆ, ಅಥವಾ ಜಮದಗ್ನಿ ಈಗ ಇದ್ದು ಪರಶುರಾಮ ಈಗಿದ್ದಿದ್ರೆ ನಾನು ಅವ್ರನ್ನೇ ಸಾಯಿಸ್ತಿದ್ದೆ, ನಾನು ರಾಜ ಆಗಿ ನಾನಂತೂ ಸಾಯ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತಿರ್ತಾನೆ. ಇದೇ ಮೀಟಿಂಗ್ ಆದಮೇಲೆ ಇವನಿಗೆ ಎಲ್ಲೋ ಹುಚ್ಚಿಡಿಯುತ್ತೆ. ಹೆಂಗಾದ್ರಾಗಿ ಬ್ರಾಹ್ಮಣರನ್ನೆಲ್ಲ ತೊಂದರೆಗೊಳಗೆ ಮಾಡಬೇಕು ಅಂತ ಹೇಳಿ ಆ ದೇಶದಲ್ಲಿರೋ ಎಲ್ಲ ಬ್ರಾಹ್ಮಣರಿಗೂ ಬ್ರಾಹ್ಮಣಿಕೆಯನ್ನು ಮಾಡಬಾರ್ದು ಅಂತ ಆದೇಶ ಹೊರಡಿಸ್ತಾನೆ. ಮತ್ತು ಅವರೆಲ್ಲರೂ ಕಾಡಿಗೆ ಹೋಗಿ ಸೌದೆ ಕಡಿದು ಬದುಕಬೇಕು ಅಂತ ಹೇಳ್ತಾನೆ. ಸರಿ, ಸ್ಟಾರ್ಟಿಂಗಲ್ಲಿ ಇವರೆಲ್ಲರೂ ಜನಿವಾರವನ್ನು ಸೊಂಟದಲ್ಲಿ ಬಚ್ಚಿಟ್ಕೊಂಡು ಅವರ ತಲೆಗಳಲ್ಲಿ ಇರೋ ಆ ಜುಟ್ಟನ್ನು ತೆಗೆದು ಗುಂಡು ಮಾಡಿಸಿ ಅದನ್ನು ಹಾಗೆ ಹೋಗಿ ಸೌದೆ ಕಡ್ಕೊಂಡು ಬರ್ತಾ ಇರ್ತಾರೆ. ಆ ಕೆಲಸ ಮಾಡುವಾಗ ಯಾರಾದರೂ ಬಲವಾದವರು ಯಾರಾದರೂ ಹುಡುಗರಿದ್ದರು ಅಂದರೆ ಈ ರಾಜ ಕರೀತಾನೆ ಅವ್ರನ್ನ, ನನ್ನ ಜೊತೆ ನೀನು ಪರಶುರಾಮನ, ನೀನು ನನ್ನ ಜೊತೆ ಯುದ್ಧ ಮಾಡು ಅಂತ ಕೇಳ್ತಾನೆ. ಆ ಬಂದಿರೋ ಹುಡುಗ ಏನಾದರೂ, ಅಯ್ಯೋ ನಾನು ಬಡ ಬ್ರಾಹ್ಮಣ, ನಾನು ಬಿಟ್ಬಿಡಿ, ನೀವೇನಾದರೂ ದಯಮಾಡಿ ಏನಾದರೂ ಕೊಟ್ಟರೆ ತೊಗೊಂಡು ಹೋಗ್ತೀನಿ ಹೊರತು ನಾನು ನಿಮ್ಮ ಜೊತೆ ಯುದ್ಧ ಮಾಡಲ್ಲ ಅಂತ ಹೇಳಿ ಗೋಗರೆದ್ರೆ ಸರಿ ಹೋಯ್ತು. ಹಂಗೂ ಹಿಂಗೂ ಚೆನ್ನಾಗಿ ಬೈದು ಕಳಿಸ್ತಾನೆ. ಈ ಮಾತು ಹೇಳಿದ್ರು ಹೇಳಿಲ್ಲ ಅಂದರೂ ಕೂಡ. ಅದಾದಮೇಲೆ ಏನಾದರೂ ಅಪ್ಪಿತಪ್ಪಿ ಈ ಹುಡುಗರು, ಅಯ್ಯೋ ನಮ್ಮಪ್ಪ ಜಮದಗ್ನಿನೂ ಅಲ್ಲ, ನೀವು ಕಾರ್ತ್ಯವೀರ್ಯ ಅರ್ಜುನರು ಅಲ್ಲ, ನೀವೇನು ನಮ್ಮನೆ ಹಸು ಕಳು ಮಾಡ್ತಾ ಇಲ್ಲ, ನಮ್ಮನೆ ಹಸು ಇಲ್ಲ, ಈಗ ನಾನು ನಿಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಅಂತ ಈ ಹಳೆ ಕಥೆಯನ್ನು ಏನಾದರೂ ಹೇಳಿದ್ರೆ ಅವ್ರನ್ನ ಕೆಳಗೆ ಬೀಳಿಸಿ ಒಂದು ಕತ್ತಿ ತಗೊಂಡು ಅಲ್ಲಲ್ಲಲ್ಲೇ ಗಾಯ ಮಾಡಿ ಅವ್ರನ್ನ ಸಾಯಿಸ್ಬಿಡ್ತಾನೆ. ಹೀಗೆ ನಡೆಯುವಾಗ ಈ ಬ್ರಾಹ್ಮಣರಲ್ಲಿ
ಎಲ್ಡರ್ಸ್ ಎಲ್ಲ ಏನು ಮಾಡ್ತಾರೆ, ದೊಡ್ಡವರೆಲ್ಲರೂ ಅವ್ರ ಕಾಡಿಗೆ ಹೋಗಿ ಸೌದೆ ಕಡ್ಕೊಂಬರ್ತಾರೆ. ತನ್ನ ಮಕ್ಕಳನ್ನೆಲ್ಲರನ್ನೂ, ವಯಸ್ಸಲ್ಲಿರೋ ಎಲ್ಲರನ್ನೂ ಸೌದೆ ಮಾರ್ಕೊಂಬರ್ಲಿಕ್ಕೆ ಕಳಿಸ್ತಾ ಇರ್ತಾರೆ. ಹೀಗೆ ನಡೆಯುವಾಗ ಒಂದು ಸತಿ ಇವರೆಲ್ಲರೂ ಸೇರಿ ಏನೋ ಸಂಚು ಮಾಡ್ತಿದ್ದಾರೆ ಅಂತ ಈ ರಾಜನಿಗೆ ಏನೋ ಅನುಮಾನ. ಆ ಅನುಮಾನಕ್ಕೆ ತಕ್ಕಂಗೆ ಬಂದು ಬ್ರಾಹ್ಮಣರಿಗೆ ಒಂದು ಆರ್ಡರ್ ಹೇಳ್ತಾನೆ. ಇವರು ಏನು ನಡೀತಿದೆ ಹೇಳಿ, ಅಲ್ಲೇನಾಗ್ತಿದೆ ಹೇಳಿ ಅಂತ. ಈ ಹೇಳೋವಾಗ ಯಾರಿಗೂ ಏನೂ ಮಾಡ್ತಾ ಇರಲ್ಲ, ಅವ್ರಿಗೇನು ಹೇಳೋಕ್ಕೆ ಗೊತ್ತಾಗಲ್ಲ. ಆಗ ಏನೋ ನಡೀತಿದೆ ಹೇಳಿ ಅಂತೇಳಿ ಕೆಲವ್ರನ್ನ ಗಾಯಗೊಳಿಸ್ತಾನೆ, ಕೆಲವ್ರಿಗೆ ಭಯ ಪಡಿಸ್ತಾನೆ, ಕೆಲವ್ರ ಪ್ರಾಣ ತೆಗಿತಾನೆ. ಒಟ್ಟು ಅವ್ರನ್ನ ತುಂಬ ಭಯ ಪಡಿಸ್ತಿರ್ತಾನೆ. ಇವರೆಲ್ಲರೂ ಹೋಗಿ ನಂದರಾಜರಿಗೂ ಹೇಳ್ಕೊತಾರೆ ವಿಷಯವನ್ನು. ಈಗ ನಂದರಾಜ ಅವ್ರಿಗೆ ಲೀಡ್ರ್ ಥರ ನಿಲ್ತೀನಿ ಅನ್ನೋದನ್ನ ಒಪ್ಕೊಬಿಟ್ಟಿದ್ದಾನೆ ಮಾನಸಿಕವಾಗಿ. ಯಾಕಂದರೆ ಕ್ಷತ್ರಿಯರು ಒಟ್ಟಿ ಸೇರಿದಾಗ ಇವನು ಕರೀದೆ ಅವಮಾನ ಮಾಡಿದರು. ಅದು ಸೇಡು ಬಂದು ಅವನು ಅಲ್ಲಲ್ಲಿ ನುಡಿಯೋಕ್ಕೆ ಶುರು ಮಾಡ್ತಾನೆ. ಈ ಕ್ಷತ್ರಿಯ ವಂಶದವ್ರನ್ನೇ ನಾಶ ಮಾಡಿಬಿಡ್ತೀನಿ ನಾನು, ಒಟ್ಟು ಯಾವ ಕ್ಷತ್ರಿಯ ವಂಶನೂ ಉಳಿಯೋಕ್ಕೆ ಬಿಡಲ್ಲ ನಾನು ಅಂತ ಹೇಳ್ತಾ ಇರ್ತಾರೆ. ಈ ನಂದರಾಜರ ಜೊತೆ ಸೇರ್ಕೊಂಡು ಇವರೇನಾದರೂ ಸಂಚು ಮಾಡ್ತಾ ಇದ್ದಾರೇನೋ ಅನ್ನೋ ಭಯ ಅಂತೂ ರಾಜರಿಗೆ ಇದ್ದೇ ಇರುತ್ತೆ. ಈ ಹೈ ರಾಜರಿಗೂ ಇತ್ತು. ಒಂದು ಸತಿ ಅವ್ರು ಏನು ಮಾಡ್ತಿದ್ದಾರೋ ಇದನ್ನೋ ತಿಳ್ಕೊಬೇಕು ಅನ್ನೋದಕ್ಕಾಗಿ ಬೇಟೆ ನೆಪದಲ್ಲಿ ಕಾಡಿಗೆ ಹೊರಡ್ತಾರೆ. ಅಲ್ಲಿ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಹಾಗೆ ಒಂದು ಕೊಡ್ಲಿ ತಗೊಂಡು ಸೌದೆ ಕಡಿತಾ ಇರ್ತಾನೆ. ನೋಡಿ, ನೀನೇನು ಪರಶುರಾಮನ ನನ್ನ ಜೊತೆ ಯುದ್ಧ ಮಾಡ್ತೀಯಾ ಅಂತ ಹಾಸ್ಯವಾಗಿ ಕೇಳ್ತಾನೆ. ನಾನು ಸೌದೆ ಕಡ್ಕೋತಿದ್ದೀನಿ ಸ್ವಾಮಿ ಅಂತಾನೆ. ಅದಕ್ಕೆ ಹೇಳ್ತಿರೋದು, ನೀನು ಪರಶುರಾಮನ, ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಅಲ್ಲೇ ಕರೆದ್ರೆ, ಆಯಿತು ನಿಮ್ಮ ಜೊತೆ ಯುದ್ಧ ಮಾಡೋಕ್ಕೆ ನನಗೇನು ಭಯ ಇಲ್ಲ, ಆದರೆ ಇಲ್ಲಿ ಯುದ್ಧ ಮಾಡಲ್ಲ, ಇಲ್ಲಿ ಮಾಡಿದ್ರೆ ನಿಮ್ಮನ್ನು ನಾನು ಹತ್ಯೆ ಮಾಡಿದೆ ಅಂತ ಆಗುತ್ತೆ, ಅದು ತಪ್ಪಾಗತ್ತೆ. ನೀವು ನಿಮ್ಮ ಅರಮನೆಯಲ್ಲಿ ಒಂದು ಕಾಂಪಿಟೇಷನ್ ಥರ ಮಾಡಿ ನಿಮ್ಮ ಜೊತೆ ನಾನು ಕಾದಾಡ್ತೀನಿ ಅಂತ ಹೇಳ್ತಾನೆ. ನಮ್ಮ ಅರಮನೆಯಲ್ಲಿ ನನ್ನ ಜೊತೆ ಕಾದಾಡಿ ನೀನು ಗೆದ್ದರೂ ಸೋತ್ರೂ ಕೂಡ ಅಲ್ಲಿಂದ ಹೊರಗೆ ಬರ್ಬೋದು ಅಂತ ನೀನೇನಾದರೂ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರೆ, ಅಯ್ಯೋ ಹುಚ್ಚುರಾಜ, ನಿಮ್ಮ ರಾಜ್ಯದಲ್ಲಿ ನನ್ನ ಮನುಷ್ಯರು ತುಂಬ ಜನ ಇದ್ದಾರೆ, ನಿಮ್ಮ ಸೇನಾನಿಗಳು ಎಲ್ಲ ಡ್ಯುಯಲ್ ಸ್ಯಾಲ್ರಿ, ನಿನ್ನ ಹತ್ರ ಅಲ್ಲದೆ ನನ್ನ ಹತ್ರ ಕೂಡ ಸಂಬಳ ತಗೊಳ್ತಿದ್ದಾರೆ. ನಿಮ್ಮ ರಾಜ್ಯದಲ್ಲಿ ಎಲ್ಲ ಶಾಖೆಗಳಲ್ಲೂ ನನ್ನ ಮನುಷ್ಯರಿದ್ದಾರೆ. ಸೊ ಅದ್ರ ಭಯ ನನಗಿಲ್ಲ, ಆದರೆ ನಿಮ್ಮನ್ನು ಸೋಲಿಸ್ಬೇಕು ಅಂದರೆ ನಾನು ಇಲ್ಲಂತೂ ಯುದ್ಧ ಮಾಡಲ್ಲ ಅಂತ ಹೇಳಿ ಅವನಿಗಿನ್ನೂ ಸ್ವಲ್ಪ ಖಂಡಿತವಾಗ್ಲೂ ಅರಮನೆಗೆ ಕರ್ಕೊಂಡು ಹೋಗಲಿ ಅನ್ನೋ ಥರ ಮಾತಾಡ್ತಾನೆ. ಸರಿ ಬಾ, ಅದೇನು ಮಾಡ್ತೀಯೋ ನೋಡೋಣ ಅಂತ ಹೇಳಿ ಹೊರಡುವಾಗ, ಇಷ್ಟೆಲ್ಲ ಜೋರು ಮಾತಾಡಿ ನೀನು ಇಲ್ಲಿಂದ ಹಿಂದೆನೇ ಹೋಗ್ಬಿಟ್ರೆ, ಜಾರ್ಕೊಂಬಿಟ್ರೆ ನಾನು ಕುದುರೆ ಮೇಲೆ ಹೋಗೋವಾಗ ಅಂತ ಹಾಸ್ಯವಾಗಿ ಮತ್ತೆ ರಾಜ ಮಾತಾಡ್ತಾನೆ. ಅದಕ್ಕೆ ಈ ಬಲಿಷ್ಠವಾದ ವ್ಯಕ್ತಿ ಹೇಳ್ತಾನೆ, ಆಯಿತು ನಿಮ್ಗೆ ಆ ಭಯ ಬೇಡ, ನೀವು ಕುದುರೆ ಹತ್ತಿರಿ, ನೀವು ಕುದುರೆಯಲ್ಲಿ ಮುಂದೆ ನಡೀರಿ, ನಿಮ್ಮ ಕುದುರೆ ಸಮ ನಾನು ಓಡಿ ಬರ್ತೀನಿ, ಆಗ್ಬೋದಾ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಆ ಮನುಷ್ಯನ ಕಾನ್ಫಿಡೆನ್ಸ್ ನೋಡಿ ಎಲ್ಲೋ ಈ ಅರ್ಜುನ ರಾಜನಿಗೆ ಅನಿಸುತ್ತೆ, ನಾನು ಮೋಸ್ಟ್ಲಿ ಸೋಲ್ತೀನ, ಇವನು ಸ್ವಲ್ಪ ಬಲಿಷ್ಠವಾಗೇ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾನೆ. ಆದ್ರೂ ರಾಜ ಈಗ ಇದು ಈಗೋ ಪ್ರಶ್ನೆ, ಕುದುರೆ ಹತ್ತಿ ಹೋಗಬೇಕಾದ್ರೆ ಅನಿಸುತ್ತೆ ಗ್ಯಾರಂಟಿ ಇವನ ಹತ್ರ ನಾನು ಗೆಲ್ಲೋಕ್ಕಾಗಲ್ಲ, ಇವನು ತುಂಬ ಬಲಿಷ್ಠವನಿದ್ದಾನೆ, ಕುದುರೆ ಸಮ ಓಡ್ತಿದ್ದಾನೆ ಅಂತ ಅಂದ್ಕೊಂಡು ಒಂದು ಕೆಲಸ ಮಾಡಿಬಿಟ್ರೆ, ಈಗಲೇ ಅವನ ಮೇಲೆ ಕುದುರೆ ನೋಡಿಸಿ ಅವನ ತಲೆನ ಒಂದೇ ಏಟಿಗೆ ರುಂಡ ಮುಂಡ ಎರಡನ್ನೂ ಸಪ್ರೇಟ್ ಮಾಡಿಬಿಟ್ರೆ ಅಂತ ಯೋಚನೆ ಮಾಡಿ ಕುದುರೆನ ಅವನ ಮೇಲೆಗೆ ಓಡಿಸೋಕ್ಕೆ ಪ್ರಯತ್ನಿಸ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಅದನ್ನು ನೋಟಿಸ್ ಮಾಡಿದ ಈ ನಂದರಾಜ, ಅದೇ ಈ ಬ್ರಾಹ್ಮಣ ವೇಷದಲ್ಲಿರೋ ನಂದರಾಜ ಏನು ಮಾಡ್ತಾನೆ, ಅವನ ಹತ್ರ ಇರೋ ಕೊಡ್ಲಿ ತಗೊಂಡು ಆ ಒಂದೇ ಏಟಿಗೆ ಒಂದೊಂದು ಕಾಲು ಹಂಗೆ ಆ ಕುದುರೆ ಕಾಲು ಕಡ್ದು ಬಿಡ್ತಾನೆ. ಆ ಕುದುರೆ ಮುಂದೆ ಒರಗುತ್ತೆ. ಅದ್ರ ಸಮೇತ ಈ ರಾಜನು ಆಕಸ್ಮಿಕವಾದ ನಡೆದ ಚರ್ಯೆ ಆದ ಕಾರಣ ರಾಜನು ಕೆಳಗೆ ಬೀಳ್ತಾನೆ. ಆ ರಾಜನ ಕೈಯಲ್ಲಿದ್ದ ಕತ್ತಿನೇ ತಗೊಂಡು ಒಂದೇ ಏಟಿಗೆ ರಾಜನ್ನ 2 ಪೀಸ್ ಮಾಡಿಬಿಡ್ತಾನೆ. ಈಗ ರಾಜ್ಯದಲ್ಲೆಲ್ಲ ಇದು ತುಂಬ ದೊಡ್ಡ ಸುದ್ದಿ ಆಗತ್ತೆ. ಈಗ ಆಲ್ರೆಡಿ ಇವನು ಮನುಷ್ಯರಲ್ಲಿದ್ದಾರೆ, ಯಾವುದೋ ಒಬ್ಬ ಬಲಿಷ್ಠವಾದ ಬ್ರಾಹ್ಮಣ ರಾಜ ಬಂದಿದ್ದಾನೆ, ಇವ್ರನ್ನ ನಮ್ಮ ರಾಜನ ಸಾಯಿಸ್ಬಿಟ್ಟಿದ್ದಾನೆ ಅನ್ನೋದು ತುಂಬ ವೇಗವಾಗಿ ಹರಡ್ಕೊಳ್ಳುತ್ತೆ ರಾಜ್ಯಾದ್ಯಂತ. ಆಮೇಲೆ ಯಾರೋ ಹೊಸ ರಾಜ ಬಂದಿದ್ದಾನೆ ಇವಾಗ ಅನ್ನೋದು ಕೂಡ ಮನಸ್ಸರ ಮೈಂಡಿಗೆ ಸ್ವಲ್ಪ ಏಳಿಸೋ ಪ್ರಯತ್ನ ಇವನು ಮನುಷ್ಯರ ಶಾಖೆಯಲ್ಲಿರೋರೆಲ್ಲರೂ ಶುರು ಮಾಡ್ತಾರೆ. ಆಕಸ್ಮಿಕವಾಗಿ ಯಾರೋ ಒಬ್ಬ ಯಾರಿಗೂ ಗೊತ್ತಿಲ್ಲದೆ ಇರೋ ಅವನೊಬ್ಬ ರಾಜನಾದ ಈ ದೇಶದಲ್ಲಿ. ಇದು ಒಂದು ಕಡೆಗಾದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ರಾಜ್ಯ ಇರುತ್ತೆ.
ಆ ರಾಜ್ಯದಲ್ಲಿ ರಾಜ ಬಂದು ಕ್ಷಮಕ. ಈ ಕ್ಷತ್ರಿಯ ವಂಶದಲ್ಲಿ ಕ್ಷತ್ರಿಯ ರಾಜರು ಯಾರಿಗೂ ಸನಾತನ ಧರ್ಮದ ಮೇಲೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ. ಈಗ ಅದನ್ನು ಫಾಲೋ ಮಾಡೋ ಆಸಕ್ತಿನೂ ಅವರು ತೋರಿಸ್ತಾ ಇಲ್ಲ. ಆದರೆ ಈ ಕ್ಷಮಕ ರಾಜ ಪಾಂಡವರ ವಂಶಕ್ಕೆ ಸಂಬಂಧಪಟ್ಟವನು. ಆದ ಕಾರಣ ಅವನಿಗೆ ಸ್ವಲ್ಪ ಸನಾತನ ಧರ್ಮದ ಮೇಲೆ ತುಂಬ ನಂಬಿಕೆ ಇರುತ್ತೆ, ಇಷ್ಟ ಇರುತ್ತೆ. ಆಗ ಭಾರತ ದೇಶದಲ್ಲಿ ಎಲ್ಲಾದರೂ ಬೇಕು ಅಂತಂದರೆ ವೇದ ಉಪನಿಷತ್ತುಗಳು, ಪುರಾಣಗಳು, ಏನಾದರೂ ಪ್ರತಿಗಳು, ಭಾರತ ಭಾಗವತ, ಭಗವದ್ಗೀತೆ ಪ್ರತಿಗಳು ಬೇಕು ಅಂದಾಗ ಈ ರಾಜ್ಯದಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಆದರೆ ಅವರ ಮಗನಿಗೆ ಮಾತ್ರ ಹಿಂದೂಯಿಸಮ್ ಅಥವಾ ಸನಾತನ ಧರ್ಮದ ಮೇಲೆ ಅಷ್ಟು ನಂಬಿಕೆ ಇರೋದಿಲ್ಲ. ಅವನು ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ಈ ದೇಶವನ್ನೆಲ್ಲ ಬುದ್ಧಿಸ್ಟ್ ದೇಶವನ್ನು ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ತಿರ್ತಾನೆ. ಈ ವಿಷಯನೂ ಎಲ್ಲ ಕಡೆ ಅವನು ಅಂತಿರ್ತಾನೆ. ಈ ವಿಷಯ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಹಾಗೆ ಕೆಲವರು ಇದ್ದಕ್ಕಿದ್ದಂಗೆ ಅವನ ಬಗ್ಗೆ ಆ ನಿರಮಿತ್ರ, ಕ್ಷಮಕ ರಾಜನ ಮಗನ ಹೆಸರು ನಿರಾಮಿತ್ರ, ಅವನಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ನೇಪಾಳ್ ಪರ್ವತ, ನೇಪಾಳ್ಗೂ ಭಾರತ ದೇಶಗೂ ಇರೋ ಗಡಿ ಪ್ರಾಂತ್ಯದಲ್ಲಿರೋ ಕಾಡಲ್ಲಿ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಗದಾ ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವನ್ನ ಸೋಲ್ಸೋರು ಯಾರೂ ಇಲ್ಲವೇ ಇಲ್ಲ ಅಂತಾರೆ ಅಂತ. ಈ ನಿರಮಿತ್ರ ಯಾವಾಗಲೂ ತನ್ನನ್ನು ತಾನು ಏನು ಫೀಲ್ ಮಾಡ್ಕೊಡ್ತಿರ್ತಾನಂದರೆ ಅವನು ಒಬ್ಬ ಭೀಮ, ಬಲರಾಮ ಅಥವಾ ದುರ್ಯೋಧನ ಅವ್ರ ಥರ ಫೀಲ್ ಆಗ್ತಿರ್ತಾನೆ. ನನ್ನನ್ನು ಗದೆ ಯುದ್ಧದಲ್ಲಿ ಸೋಲ್ಸೋರು ಯಾರೂ ಇಲ್ಲ ಅಂತ. ಆಗ ಸದ್ಯಕ್ಕೆ ಯಾರೂ ಸೋಲ್ಸೋಕ್ಕಿರೋದು ಇಲ್ಲ. ಜೊತೆಗೆ ಅವನಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಸಮ ಯುದ್ಧ ಮಾಡೋರ ಜೊತೆ ಅಥವಾ ಗದಾ ಯುದ್ಧ ಚೆನ್ನಾಗಿ ಗೊತ್ತಿರೋರ ಹತ್ರ ಕಾದಾಡಿ ಗೆಲ್ಲಬೇಕು. ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲರಿಗೂ ನಾನೇ ಹೇಳ್ಕೊಡ್ಬೇಕು ಮತ್ತು ಅವ್ರ ಹತ್ರ ಯುದ್ಧ ಮಾಡಬೇಕು ಅಂತ ಅವನಿಗೆ ಬೇಸರ ಆಗ್ತಾ ಇರುತ್ತೆ. ಒಬ್ಬ ಕಾಡು ಮನುಷ್ಯ ಮಾಡ್ತಾನೆ ಅಂದಾಗ ಅಯ್ಯೋ ಆ ಕಾಡಿನ ಮನುಷ್ಯಗೆ ಏನು ಮಾಡ್ಬೋದು ಬಿಡು ಅಂತ ಇವನು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ಕೊಳ್ತಾ ಇರ್ತಾನೆ. ಬಟ್ ಪದೇ ಪದೇ ಎಲ್ಲಿಗೋದ್ರೂ ಯಾರೋ ಒಬ್ಬರು ಇದ್ರ ಬಗ್ಗೆನೇ ಮಾತಾಡಿ ಆಡಿ ಅವನ ಜೊತೆ ಕಾದಾಡಬೇಕು ಅನ್ನೋ ಫೀಲಿಂಗ್ನ ತರಿಸ್ತಾರೆ. ಈಗ ನಿರಮಿತ್ರ ಆ ಕಡೆಗೆ ಹೊರಡ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಇರೋ ಅವನ ಪ್ರಾಕ್ಟೀಸ್ ಮಾಡೋ ಏರಿಯಾನ ನೋಡಿ, ಇವನು ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗಿದೆ, ಇವನು ಬಹುಶಃ ತುಂಬ ಒಳ್ಳೆ ಗದೆಗಾರ ಅನಿಸುತ್ತೆ ಅಂತ ಅಂದ್ಕೊಳ್ತಾನೆ. ಆಮೇಲೆ ಅವರಿಬ್ಬರಿಗೂ ಕಾದಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಪಿಟೇಷನ್. ಜನರೆಲ್ಲರೂ ಇರ್ತಾರೆ. ಈ ಗದಾ ಯುದ್ಧ ಮಾಡಬೇಕಾದ್ರೆ ಮೊದಲನೇ ಗಳಿಗೆಯಲ್ಲೇ ನಿರಮಿತ್ರನಿಗೆ ಅರ್ಥ ಆಗತ್ತೆ ಅವನ್ನ ನಾನು ಗೆಲ್ಲೋಕ್ಕೆ ಆಗೋದಿಲ್ಲ ಅಂತ. ಆ ಸ್ಪ್ಲಿಟ್ ಸೆಕೆಂಡಲ್ಲಿ ಇವನು ಆ ಕಾಡು ಮನುಷ್ಯ ಕೂಡ ಅವನ್ನ ಕೆಳಗುರುಳಿಸ್ತಾನೆ. ಅವನು ಕೆಳಗೆ ಬಿದ್ದಾಗ ಯೋಚನೆ ಮಾಡ್ತಾನೆ, ಈಗ ಬಹುಶಃ ನನ್ನ ತಲೆಯನ್ನು ಒಡೆದ್ಬಿಡ್ತಾನೇನೋ ಅಂತ ಯೋಚನೆ ಮಾಡ್ತಾನೆ. ಅದು ಅವನು ಬದುಕಿದ್ದಾಗೆ ಯೋಚನೆ ಮಾಡಿದ ಕೊನೆಯ ಯೋಚನೆ. ಆ ಯೋಚನೆ ಕಂಪ್ಲೀಟ್ ಆಗೋಷ್ಟರಲ್ಲೇ ಅವನ ತಲೆ ಹೋಳಾಗತ್ತೆ. ಈ ಮಗ ಸತ್ತ ಅನ್ನೋ ಮಾತು ಕೇಳಿದ ತಕ್ಷಣ ರಾಜ ಕ್ಷಮಕ ಕೌಸಲ ರಾಜ್ಯದವರು ಅವರು ತೀರ್ಕೋತಾರೆ. ಅಲ್ಲೂ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ಬ ಅನಾಮಕ ವ್ಯಕ್ತಿ ರಾಜ ಆಗ್ತಾನೆ. ಹೀಗೆ ನಂದರಾಜರು ಒಂದೊಂದು ಕಡೆಯಿಂದ ಅವರ ಪ್ರಯತ್ನ ಶುರು ಮಾಡ್ತಾರೆ. ಈಗ 2 ಕ್ಷತ್ರಿಯರನ್ನು ಕೊನೆಗಾಣಿಸಿದ್ರು. ಅಲ್ಲಿ ಯಾರೋ ಒಬ್ಬರು ಇವರು ಪ್ರತಿನಿಧಿಗಳು ಯಾರೋ ಒಬ್ಬರು ರಾಜ ಆದರೂ ಇವ್ರಿಗೆ ವಿಧೇಯರಾಗಿಯೇ ಇರ್ತಾರೆ ಈ 2 ರಾಜ್ಯಗಳಲ್ಲಿ ಇರೋ ರಾಜರು. ಇನ್ನು ಮಿಕ್ಕಿದ್ದು 14 ರಾಜ್ಯಗಳಿದ್ದಾವೆ. ಅದರಲ್ಲೂ ಇನ್ನು 7 ಮುಖ್ಯವಾದ, ಆಗಲೇ ಹೇಳಿದ್ನಲ್ಲ, ಇಕ್ಷ್ವಾಕು, ಪಾಂಚಾಳರು, ಕೌರವರು, ಈ ಹೈ ರಾಜರನ್ನು ಸಾಯಿಸಿ ಆಯಿತು. ಕಾಕಲಿಂಗರು, ಸುರಸೇನರು, ಮೈಥಿಲಿಯರು, ಇವ್ರನ್ನೆಲ್ಲರನ್ನೂ ಏನೇನು ಮಾಡ್ತಾನೆ ಅನ್ನೋದು ಕಥೆಯಲ್ಲಿ ಮುಂದೆ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ಈ ಕಥೆಯನ್ನು ಬೇರೆ ಭಾಷೆಯಲ್ಲಿ ಕೇಳಿ ಈ ಭಾಷೆಯಲ್ಲಿ ತರ್ಜುಮೆ ಮಾಡಿಕೊಂಡು ಹೇಳ್ತಿರೋದ್ರ ಕಾರಣ, ಜೊತೆಗೆ ಈ ಕಂಟೆಂಟ್ ಎಲ್ರಿಗೂ ತಲುಪಬೇಕು ಅನ್ನೋದ್ರ ಕಾರಣ ನಾನು ತುಂಬ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಅಲ್ಲಲ್ಲಿ ಇಂಗ್ಲೀಷ್ ಪದಗಳನ್ನು ಬಳಸ್ತೀನಿ. ಹಾಗೆ ನಿಮಗೆ ಈ ಕತೆ ಅಥವಾ ಈ ಕಂಟೆಂಟ್, ನನ್ನ ನರೇಷನ್ ಏನಾದರೂ ಇಷ್ಟ ಆದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು.